ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಇವ್ರನ್ನ ಹೊಡಿಬೇಕನ್ನುವಂತದನ್ನ ಇವ್ರನ್ನ ಕೊಲೆ ಮಾಡುವಂತ ಸಂಚನ್ನು ಮಾಡ್ಕೊಂಡಿದ್ದಾರೆ ಇವತ್ತು. ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನ ಇಟ್ಕೊಂಡು, ಖಾರ ಪುಡಿ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿದ್ವೋ ನಾವು ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು, ಕೈಯಲ್ಲಿ ಕುಡುಗೋಲುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಮೇಲಿಂದ ಚೀರಾಡ್ತಾರೆ, ಬಾಂಬ್ಗಳು ಹಾಕಿ, ಅದು ಹಾಕಿ ಅಂತ ಹೇಳಿ. ಅಂದ್ರೆ ನಾನು ನೋಡ್ತಾ ಇದ್ದೆ, ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಇದ್ದಾಗ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡೋಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ. ಅದರ ಪ್ರಯುಕ್ತನೇ ಇಂದು ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಸರ್ಕಲ್ಗಳನ್ನ ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತದ್ದು ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಆಡಳಿತದಲ್ಲಿ ನಾವು ಏನು ಮಾಡಕ್ಕಾಗಿಲ್ಲ ವಿಚಾರವನ್ನ ಇವ್ರು ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ. ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ. ಇನ್ನೊಂದು ಹೇಳ್ತಾ ಇರ್ತಾರೆ ಅವರು, ಇವತ್ತಿನ ರಾಜಕೀಯವಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. ಆದ್ರೆ ಅಲ್ಲ, ಅಭಿವೃದ್ಧಿಯನ್ನ ತೋರಿಸಿ ಜನಗಳಿಗೆ ಅಭಿವೃದ್ಧಿಯನ್ನ ಮಾಡುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕೊಂಡು ಹೋಗ್ತಾ ಇರ್ತೀವಿ. ಅದನ್ನ ಸಹಿಸಿಕೊಳ್ಳಲಾರ್ದೇನೆ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು, ನನ್ನ ಮನೆ ಮುಂದೆ ಹಾರ್ ಹೊಡಿಬಾರ್ದು, ನನ್ನ ಮನೆ ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ಮೇಳಗಳು ಅಂದ್ರೆ ಮದುವೆ ಹೋದಾಗ ಕೂಡ ನೀವು ಇಲ್ಲಿ ಗಲಾಟೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರವೃತ್ತಿಯನ್ನು ಇಟ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ಇರುವಂತ ವ್ಯವಸ್ಥೆಯಲ್ಲಿ ಯಾರು ಅಂತದನ್ನು ನಾವು ಯಾರು ಕೂಡ ಸಹಿಸಿಕೊಳ್ಳಕ್ ಆಗೋದಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಏಳಿಗೆಯನ್ನ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಯುವಕ ಬೆಳೀತಾ ಇದ್ದಾನೆ, ಒಬ್ಬ ಯುವಕ ಬರ್ತಾ ಇದ್ದಾನೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಕೂಡ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದೀವಿ. ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತೇನು ನಾವೆಲ್ಲ ಕೂಡ ಇವತ್ತು ಈಗ ತಾನೇ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದಿವಿ. ಇದನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಳೆನೇ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆದ್ರೆ ಬಹುಶಃ ಇವತ್ತು ಈ ಸೂತಕ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತೀರ್ಕೊಂಡಿದ್ಮೇಲೆ ಆ ಸಮಯದಲ್ಲಿ ಮಾಡಬಾರ್ದು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಇಲ್ಲ, ನಾಳೆನೇ ಮಾಡಬೇಕು, ನಮ್ಮ ಸಮಾಜಕ್ಕೆ ಅಗೌರವಾಗುತ್ತೆ, ನಮ್ಮ ಸಮಾಜಕ್ಕೆ ಬಹಳ ಹಿಂದೇಟವಾಗುತ್ತೆ, ನಮ್ಮ ಸಮಾಜವನ್ನು ಇನ್ನಷ್ಟು ತುಳಿತಕ್ಕೆ ಒಳಗಾಗಿದ್ದವ್ರನ್ನ ಇನ್ನಷ್ಟು ತುಳಿತಕ್ಕೆ ಒಳಗಾಗ್ತಾರೆ, ನಾವು ಮಾಡ್ಬೇಕಂತ ಹೇಳಿ ಪಟ್ಟಿಡಿದ್ರು. ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಅವ್ರನ್ನ ಮನವೊಲಿಸಬೇಕು. ಅದನ್ನ ಖಂಡಿತವಾಗಿ ಕೂಡ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ರಾಜ್ಯಸಭೆ ಸದಸ್ಯರಾಗಿದ್ದ ನಾಸೀರ್ ಅಹಮದ್ ಅವರು, ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ. ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಬಿಜೆಪಿ ಅವರು ಇದನ್ನೇ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ತಾವು ಯಾರು ಕೂಡ ಬೆಲೆ ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಸಲಹೆ ಅಂತಾನೆ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ.